ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗೆ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 58:2 ಕೀರ್ತನೆಗಳು 58:2 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಮನಸ್ಸಿನ ಕಲ್ಪನೆಯೆಲ್ಲ ಕೆಟ್ಟತನವೇ. ನೀವು ದೇಶದವರಿಗೆ ಅನ್ಯಾಯವನ್ನೇ ತೂಗಿ ಕೊಡೋರಾಗಿದ್ದೀರಲ್ಲ. ಯಾರಿಗೆ? ಅಧಿಕಾರಿಗಳಂದ್ರೆ ಇವತ್ತು ಉದಾಹರಣೆಗೆ ರಾಜಕಾರಣಿಗಳು. ಅದೇ ನಾವು ನಿನ್ನೆ ಕೂಡ ಇದನ್ನು ತಿಳಿದುಕೊಂಡಿದ್ದೇವೆ. ಪಂಚಾಯಿತಿ ಮಟ್ಟದಿಂದ ಇವತ್ತು ಕೇಂದ್ರ ಸರ್ಕಾರದವರೆಗೆ, ರಾಷ್ಟ್ರ ಮಟ್ಟದವರೆಗೆ ಇವತ್ತು ಪ್ರತಿಯೊಂದು ಅದರಲ್ಲಿರುವಂಥ ರಾಜಕಾರಣಿಗಳು, ಅಧಿಕಾರಿಗಳು ಪೂರ್ತಿಯನ್ನು ಕೆಟ್ಟು ಹೋಗಿದ್ದಾರೆ. ಹಾಗೆ ದಾವೀದರಸರು ಹೇಳಿದ್ದೇನಪ್ಪ ಅಂದರೆ, ನಿಮ್ಮ ಮನಸ್ಸಿನ ಕಲ್ಪನೆ ಎಲ್ಲ ಕೆಟ್ಟತನವೇ. ಇವತ್ತು ಟ್ಯಾಕ್ಸು ಅದು ಇದು ಹೇರಿಕೊಂಡು ಹೇರಿಕೊಳ್ಳಲಿ, ಹಣ ಸಂಪಾದನೆ ಬೇಕಾದ್ದು ಬರ್ತಾ ಇದೆ. ಇವರೇ ಬೇಕಾದ್ದು ತಿಂದುಕೊಂಡು ಮಾಡಿಕೊಂಡು ಅವರ ಒಂದು ಕುಟುಂಬ ಸಂಸಾರಗಳಿಗೆ ಬೇಕಾದನ್ನೇ ಮಾಡಿಕೊಂಡು ಬಡ ಬಗ್ಗರನ್ನು ತುಳಿಯೋರಾಗಿದ್ದಾರೆ. ನಾನಾ ರೀತಿಯಲ್ಲಿ ಕೋಟಿಗೆ ಲೆಕ್ಕವೇ ಇಲ್ಲ. ಹಾಗೆ ಅಲ್ಲಿಂದ ಇಲ್ಲಿಂದ ಹೊರಗಡೆಯಿಂದ ಸಾಲ ತಗೊಬಂದು ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯವನ್ನು, ಭಾರತ ದೇಶವನ್ನೇಗದಲ್ಲೂ ಕೂಡ ಎಷ್ಟೋ ಲಕ್ಷ ಕೋಟಿಗಳಷ್ಟು ಇವತ್ತು ಸಾಲ ಮಾಡಿ ಎಷ್ಟೋ ಲಕ್ಷ ಕೋಟಿ ಬಡ್ಡಿ ಕಟ್ಟುವವರಾಗಿದ್ದಾರೆ. ಆಗ ನಮ್ಮ ದೇಶದಲ್ಲಿ ವರಮಾನ ಇಲ್ಲವೋ ಇದೆ. ಕಾರಣ ಯಾರು? ಈ ರಾಜಕಾರಣಿಗಳು, ಅಧಿಕಾರಿಗಳು ಒಂದಾಗಿಕೊಂಡು ಎಲ್ಲರೂ ಸುಮ್ಮನೆ ಒಂದು ಮನುಷ್ಯರ ಕಣ್ಣು ಕಟ್ಟಲಿಕ್ಕೆ ಮಾತ್ರ ಅವರಿಗೆ ಇವರು ಬೈಯೋದು, ಇವರಿಗೆ ಅವರು ಬೈಯೋದು. ಒಳಗೆ ಅವರೆಲ್ಲ ಒಂದೇ. ನಾನು ಮಾಡಿದ್ದು ನೀನು ಹೇಳಬೇಡ, ನೀನು ಮಾಡಿದ್ದು ನಾನು ಹೇಳೋದಿಲ್ಲ ಅಂತೇಳಿ ಸುಮ್ಮನೆ ಒಂದು ಪ್ರಚಾರ ಆಗಲಿಕ್ಕೋಸ್ಕರ ಬೈಕೊಳ್ಳೋದು, ಮಾಡೋದು, ದೂಷಣೆ ಮಾಡುವಂಥದ್ದು. ಮತ್ತೆ ಎಲ್ಲ ಒಂದೇ. ಇವರು ಯಾರು? ರಾಜ್ಯ ಉದ್ಧಾರಕರಲ್ಲ, ದೇಶ ಉದ್ಧಾರಕರು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರಗಳಿಗೆ ಬರೀ ಕೆಟ್ಟ ಒಂದು ಯೋಚನೆ. ಅದಕ್ಕಾಗಿ ಚುನಾವಣೆ ಬಂತು ಅಂತ ಹೇಳಿದ್ರು ಕೂಡ ಇವತ್ತು ಪಂಚಾಯತಿ ಮಟ್ಟದಿಂದ ಕೇಂದ್ರ ಸರ್ಕಾರದವರಿಗೆ, ರಾಷ್ಟ್ರ ಮಟ್ಟದವರಿಗೆ ಚುನಾವಣೆಯಲ್ಲಿ ಬಟ್ಟೆ ಕೊಡುವಂಥದ್ದು, ಮಾಂಸವನ್ನು ಕೊಡುವಂಥದ್ದು, ಮದ್ಯವನ್ನು ಕೊಡುವಂಥದ್ದು, ದುಡ್ಡು ಕೊಡುವಂಥದ್ದು. ಒಳ್ಳೆಯವರಾದ್ರೆ ಇದೆಲ್ಲ ಕೊಟ್ಟು ನನಗೆ ಊಟ ಹಾಕಿಂತ ಯಾಕೆ ಕೊಡಬೇಕು? ಯಾಕೆ ಜನಗಳನ್ನ ಬಿಡಬೇಕು? ಯಾಕೆ ಹೊಡೆದಾಟ ಮಾಡಬೇಕು? ಅವಶ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬಹಳ ವರ್ಷದ ಹಿಂದೆ ಒಂದು ನಮ್ಮ ವಿಧಾನಸೌಧ ಚುನಾವಣೆಯಲ್ಲಿ ಒಂದೇ ಒಂದು ನೀತಿವಂತನನ್ನು ನಾನು ಕಂಡೆ. ಅವರು BJPಯಿಂದ ಸ್ಪರ್ಧಿಸಿದರು. ಏನೂ ಒಬ್ಬರಿಗೆ ₹1 ಕೊಡಲಿಲ್ಲ. ಮನೆ ಹೋಗ್ಕೊಂಡು ಅವರ ಕಾರ್ಯಕರ್ತರನ್ನು ಬಿಟ್ಟು ಇಡೀ ಅವರ ಕ್ಷೇತ್ರ, ತಾಲೂಕಿನಾದ್ಯಂತ ಏನು ಮಾಡಿದರು, ನನಗೆ ಚುನಾವಣೆ ಹಾಕಪ್ಪ, ನನಗಾದಷ್ಟು ಮಟ್ಟಿಗೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತೇಳಿ ಒಬ್ಬರಿಗೆ ₹1 ಕೂಡ ಕೊಡಲಿಲ್ಲ. ಆಗ ಮನುಷ್ಯ ಏನಾದ? ಸೋತು ಹೋದ. ಅವನಿಗೆ ಎದುರುವಾಗಿ ನಿಂತವನು ಎಲ್ಲ ಮಾಂಸವನ್ನು ಕೊಟ್ಟ, ಬಟ್ಟೆಯನ್ನು ಕೊಟ್ಟ, ದುಡ್ಡು ಕೊಟ್ಟ, ಮದ್ಯವನ್ನು ಕೊಟ್ಟ, ಎಲ್ಲವನ್ನು ಗೆದ್ದ. ನೋಡಿ, ಮನುಷ್ಯನನ್ನು ಸೋಲಿಸೇ ಬಿಟ್ಟು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ರಾಷ್ಟ್ರ ಮಟ್ಟದಲ್ಲಿ ನೋಡುವಾಗ ಕೇಂದ್ರ ಸರ್ಕಾರದ ಲೋಕಸಭಾ ಚುನಾವಣೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ನೋಡಿ ನಿಜವಾಗ್ಲೂ ಏನೇ ₹1 ಸರ್ಕಾರದ ಹಣವನ್ನು ಅವರು ತಿನ್ನಲಿಲ್ಲ. 13 ತಿಂಗಳು ಪ್ರಧಾನಮಂತ್ರಿ ಆಗಿದ್ದರೂ ಕೂಡ 13 ತಿಂಗಳಲ್ಲಿ ಭಾರತ ದೇಶದ ಸಾಲವನ್ನು ಮುಗಿಸಿ ಬಾಂಗ್ಲಾದೇಶಕ್ಕೆ ಸಾಲವನ್ನು ಕೊಟ್ಟರು. ಆಮೇಲೆ ಬಂದವರು ಏನು ಮಾಡಿದ್ದಾರೆ? ಇವತ್ತು ಎಷ್ಟು ಲಕ್ಷ ಕೋಟಿ ಸಾಲವನ್ನು ಮಾಡಿ ಮುಳುಗಿಸಿಬಿಟ್ರು. ದೇವರ ನಾಮಕ್ಕೆ ಸ್ತೋತ್ರಗಳು. ಇಂಥವೆಲ್ಲ ನೋಡಿ ಯಾವ ಮಟ್ಟಕ್ಕೆ ಇದ್ದಾರೆ ಅಂತೇಳಿ. ಇವರಿಗೆಲ್ಲ ಖಂಡಿತವಾಗಿಯೂ ನಮ್ಮ ರಾಜ್ಯದಲ್ಲಿ ಉಳಿಸ್ಬೇಕು, ನಮ್ಮ ದೇಶವನ್ನು ಉಳಿಸ್ಬೇಕು ಅಂತ ಏನಾದರೂ ಭಾವನೆ ಇದೆಯೋ? ಇದು ನಿನ್ನೆ ನಾವು ಹೇಳಿದಾಗೆ ಎಲ್ಲಿಯೋ ಕೋಟಿಯಲ್ಲಿ ಒಬ್ಬರನ್ನ ಅಥವಾ ಕೋಟಿಗೆ ಜಾಸ್ತಿ ಅಂದರೆ 10 ಜನರ ಕಾಣ್ಬೋದು. ಅದು ಸಂಶಯವೇ. ಕೋಟಿಗೊಬ್ಬರು ಕೂಡ ಎಲ್ಲಿಯಾದರೂ ಇರ್ಬೋದಾ ಏನೋ.
ಈ ಈಗಾಗಲೇ ಹೇಳಿದಾಗೆ ಇದು ವಿಧಾನಸೌಧ ಎಲ್ಲ ಚುನಾವಣೆಯಲ್ಲಿ ಯಾರಿಗೊಂದು ರೂಪಾಯಿ ಕೊಡಲಿಲ್ಲ, ಸೋತು ಹೋದ ಅಟಲ್ ಬಿಹಾರಿ ವಾಜಪೇಯಿ ಅಂಥವ್ರನ್ನು ಕೂಡ ನಾವು ಕಾಣಬೇಕಾದ್ರೆ, ಆಮೇಲೆ ಉದಾಹರಣೆಗೆ ನಾನಾ ರೀತಿಯಲ್ಲಿ ಅದು ಈಗಲೂ ಪ್ರಧಾನಮಂತ್ರಿ ಆಗಿರುವವರು ರಾಷ್ಟ್ರದ ಮೇಲೆ ಬಹಳ ಒಂದು ಪ್ರೀತಿ, ಆದರೆ ಸಂಪೂರ್ಣ ಒಂದು ಪ್ರೀತಿ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗೆ ಇವತ್ತು ಏನಾಗಿದೆ, ನಿಮ್ಮ ಮನಸ್ಸಿನ ಕಲ್ಪನೆ ಎಲ್ಲ ಕೆಟ್ಟತನವೇ, ಮನಸ್ಸೊಳಗೆ ಇರುವಂಥದ್ದು ಎಲ್ಲವೂ ಇದುವೇ ಆಗಿದೆ. ಅದಕ್ಕೆ ಸರಿಯಾಗಿ ಅಧಿಕಾರಿಗಳು ಇವರೊಂದಿಗೆ ಹೊಂದಾಣಿಕೆ ಆಗದ್ರೆ ಚುನಾವಣೆ ಗೆಲ್ಲುವುದು ಕಷ್ಟ, ಇವರ ಕಾರ್ಯಗಳು ನೆರವೇರುವುದು ಕಷ್ಟ. ಒಳ್ಳೆ ಒಂದು ಅಧಿಕಾರಿ ಇದ್ದರೆ ಅಂಥ ಅಧಿಕಾರಿಗಳನ್ನ ಏನು ಮಾಡ್ತಾರೆ, ಅವರಿಗೂ ಹೊಡಿಸೋದು, ಬಡಿಸೋದು, ಸಸ್ಪೆಂಡ್ ಮಾಡ್ಬೋದು, ಏನಾದರೂ ಒಂದು ತಪ್ಪುಗಳನ್ನ ಹಿಡ್ಕೊಂಡು ಅವರನ್ನು ಅಲ್ಲಿಂದ ಡಿಸ್ಮಿಸ್ ಮಾಡುವಂಥದ್ದು, ಕೆಲಸದಿಂದಲೇ ವಜಾ ಮಾಡುವಂಥದ್ದು ಇವತ್ತಿನ ರಾಜಕಾರಣಿಗಳು ಇದುವೇ ಆಗಿದ್ದಾರೆ. ಹಾಗೆ ಅಧಿಕಾರಿಗಳು ಕೂಡ ನ್ಯಾಯವಾದ ಕೆಲಸವನ್ನು ಮಾಡೋರು ಎಲ್ಲಿಯೋ ಒಬ್ಬೊಬ್ಬರು ಇರ್ತಾರೆ. ಹಾಗೆ ನನಗೆ ಗೊತ್ತಿದ್ದಾಗೆ ಅಧಿಕಾರಿಗಳಲ್ಲಿ ನ್ಯಾಯವಾದ ಕೆಲಸ ಮಾಡಿದವರು ಅಂದರೆ ಒಂದು DSP ಆಗಿ ರಿಟೈರ್ಡ್ ಆದರು ಪೊಲೀಸ್ ಇಲಾಖೆಯಲ್ಲಿ. ಒಬ್ಬರಿಂದ ₹1 ತಗೊಳ್ಳಿಲ್ಲ, ಒಂದು ಟೀ ಕುಡ್ದಿಲ್ಲ, ಒಂದು ಕಾಫಿ ಕುಡ್ದಿಲ್ಲ, ತನ್ನ ಶಿಸ್ತನ್ನೇ ಅವರು ಮಾಡ್ತಾ ಹೋದರು. ಸ್ವಂತ ಹೆಂಡತಿಯ ತಮ್ಮನ ಕಾರನ್ನೇ ಸೀಸ್ ಮಾಡಿದವರು ಸ್ಟೇಷನ್ ಹಿಂದೆ. ಹೆಂಡತಿ ಮಾತಾಡುವಾಗ ಇಲ್ಲ ಇದು ನನ್ನ ಅಧಿಕಾರ, ನನ್ನ ಡ್ಯೂಟಿ ಅಂತ ಹೇಳಿದಂಥ ಒಂದು ಮನುಷ್ಯ, ಅವರೊಬ್ಬರನ್ನ ಕಂಡಿದ್ದೇನೆ ನಾನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಒಳ್ಳೆ ಅಧಿಕಾರಿಗಳನ್ನು ಕೂಡ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ, ಇವತ್ತು ಈ ರೀತಿ ಶಿಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳಿದ್ದು, ನಿಮ್ಮ ಮನಸ್ಸಿನ ಕಲ್ಪನೆ ಎಲ್ಲ ಕೆಟ್ಟದ್ದೇ. ನಿಜವಾಗಿ ಅವರ ಮನಸ್ಸು ಕೆಟ್ಟು ಹೋಗಿದ್ದರಿಂದ ಇವತ್ತು ಇಡೀ ಪಂಚಾಯತಿ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಕೂಡ ಎಲ್ಲ ದೇವರಿಂದ ಬಂದಂಥ ಅಧಿಕಾರಗಳೇ ಅದನ್ನು ಎಲ್ಲವನ್ನು ಇವತ್ತು ಏನು ಮಾಡಿದ್ದಾರೆ, ಅವರ ಮನಸ್ಸು ಇದ್ದ ಹಾಗೆ ಎಲ್ಲ ಕೆಡಿಸಿಬಿಟ್ಟಿದ್ದಾರೆ. ಇವತ್ತು ಮನಸ್ಸು ಶುದ್ಧ ಇದ್ದಿದ್ದರೆ ಇವತ್ತು ನಮ್ಮ ಭಾರತ ದೇಶ ಇನ್ನೂ ಮುಂದುವರಿದಿತ್ತು, ಕರ್ನಾಟಕ ರಾಜ್ಯ ಮುಂದುವರಿತಿತ್ತು. ಆದರೆ ಭಾರತ ದೇಶ ಮುಂದುವರಿದಿದೆ, ಆದರೂ ಸಾಲದು. ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಮೊದಲಿದ್ದಕ್ಕಿಂತಲೂ ಎಲ್ಲರಿಗೂ ಈ ವಿಷಯಗಳು ಗೊತ್ತಿದೆ. ಕಾರಣ ಅವರು ಎಲ್ಲವನ್ನು ಕೊಳ್ಳೆ ಹೊಡೆದವರ ಸ್ವಂತ ಮಾಡಿಕೊಂಡಿರುವುದರಿಂದ. ಇದರಲ್ಲಿ ಆಗಲೇ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ದೇವರು ದಾವೀದರಸರ ಮುಖಾಂತರ ತಿಳಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ನೀವು ದೇಶದವರಿಗೆ ಅನ್ಯಾಯವನ್ನೇ ತೂಗಿ ಕೊಡುವವರಾಗಿದ್ದೀರಲ್ಲ. ನೋಡಿ, ಅನ್ಯಾಯ ದೇಶದವರಿಗೆ. ಇವತ್ತು ಮಾರ್ಕೆಟಲ್ಲಿ ಅಂಗಡಿಗಳಲ್ಲಿ ಆದರೂ ಸಾಧಾರಣ ತೂಕಗಳು ಸರಿ ಇರ್ಬೋದು. ಮಾರ್ಕೆಟ್ಗಳಲ್ಲಿ ನಾವು ಯಾವುದೇ ವ್ಯಾಪಾರಕ್ಕೆ ಹೋದ್ರಲ್ಲಿ 1 kg ಅಂತ ಇರುವುದಿಲ್ಲ. ಅದರಲ್ಲಿ 100 ಗ್ರಾಮ್, 150, ಒಂದೊಂದು ಕಡೆ 200 ಗ್ರಾಮ್ ಕೂಡ ಕಡಿಮೆ ಇರ್ತಾರೆ. ಯಾವುದು ಈ ತಕ್ಕಡಿ ತ್ರಾಸುಗಳನ್ನೆಲ್ಲ ಆ ರೀತಿ ಅವ್ರು ಮಾಡಿರ್ತಾರೆ. ಅದೇ ರೀತಿ ಇವತ್ತು ದೇಶದೊಳಗಿರೋರು ಏನು ಮಾಡ್ತಾರೆ, ಬಹಳ ಅನ್ಯಾಯ ಮಾಡಿ ಇವರ ಮನಸ್ಸು ಕೆಟ್ಟತನವಾದ್ದರಿಂದ ಇವರಿಗೆ ಬೇಕಾಗಿದ್ದು, ಇವರ ಬಂಧುಗಳಿಗೆ ಬೇಕಾಗಿದ್ದು ಬಾಕಿಯವರೆಲ್ಲವನ್ನ ಗಾಳಿಗೆ ತೂರ್ತಾ ಇದ್ದಾರೆ, ರಕ್ತವನ್ನು ಹೀರ್ತಾ ಇದ್ದಾರೆ. ಅದಕ್ಕೆ ದೇವರು ಸುಮ್ಮನೆ ಕೂತಿಲ್ಲ, ಅದು ಸಮಯಕ್ಕೆ ಸರಿಯಾಗಿ ಶಿಕ್ಷೆಯನ್ನು ಕೊಡ್ತಲೇ ಇದ್ದಾರೆ. ಎಷ್ಟೇ ಸಂಪಾದನೆ ಮಾಡಿದರೂ ಕಲ್ಲಿನ ಮೇಲೆ ಕಲ್ಲು ಉಳಿಯದು, ಕೆಡೆಗೂ ಹಾಕುವ ಕಾಲ ಒಂದು ಬರುವುದು ಅಂತೇಳಿ ದೇವರು ಹೇಳಿದ್ದಾರೆ. ಅದುವೇ ನೋಡಿ, ಇವತ್ತು ಎಷ್ಟೆಷ್ಟು ದೊಡ್ಡ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು ಏನೇ ಆಗಿರಲಿ, ಮಳೆ, ಗಾಳಿ, ಚಂಡಮಾರುತ, ಸುನಾಮಿ, ಬೆಟ್ಟಗುಡ್ಡಗಳು ಜರಿಯುವಾಗ ಕೊಚ್ಚಿಕೊಂಡು ಹೋಗುವಂಥದ್ದು, ಸರ್ವನಾಶವಾಗಿ ಹೋಗುವಂಥದ್ದು, ಇದುವೇ ಒಂದೊಂದು ಕಡೆಗೆ ಆಗುವಂಥದ್ದು. ಇದು ದೇವರ ಕೋಪವಾಗಿದೆ. ನೀವು ದೇಶದವರಿಗೆ ಅನ್ಯಾಯವನ್ನೇ ತೂಗಿ ಕೊಡುವವರಾಗಿದ್ದೀರಲ್ಲ. ವ್ಯಾಪಾರಸ್ಥರು ಮಾಡಿದ ಹಾಗೆ ಅನ್ಯಾಯ ಮಾಡಿಕೊಂಡು ಏನೇನೋ ಹೇಳಿಕೊಂಡು ಏನೇನೋ ಮಾಡಿಕೊಂಡು ದೊಡ್ಡ ದೊಡ್ಡ ವಾಹನಗಳು ಎಲ್ಲರಿಗೂ ಇದು ಹೇಳಬೇಕಂತ ಅವಶ್ಯಕತೆ ಇಲ್ಲ. ದೇವರು ಪ್ರತಿಯೊಂದಕ್ಕೆ ಏನು ಮಾಡ್ತಾ ಇದ್ದಾನೆ, ಶಿಕ್ಷೆಯನ್ನು ಕೊಡುವನಾಗಿದ್ದಾನೆ. ಆದರೆ ನಿಜವಾಗಿ ಅವರಿಗೆ ಸಿಕ್ಕುವಂಥ ಒಂದು ಉದ್ಯೋಗವನ್ನು ರಾಜಕಾರಣಿಗಳೇ ಆಗಿರಲಿ, ಅಕಸ್ಮಾತ್ ಒಂದು ಅಧಿಕಾರಿ ಆಗಿರಲಿ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾನು ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಿಲ್ಲಪ್ಪ, ಅದಕ್ಕೆ ದೇವರು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ಕೆಲಸ ಮಾಡಲು ಹೋಗುವುದಿಲ್ಲ ಅಂತ ಅವರಿಗೆ ಸಿಕ್ಕಿದಂಥ ಒಂದೊಂದು ಉದ್ಯೋಗವನ್ನು ನ್ಯಾಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವವರನ್ನು ದೇವರು ಅವರ ಮಕ್ಕಳನ್ನು ಕೂಡ ಮೇಲಮಟ್ಟಕ್ಕೆ ಎತ್ತವನಾಗಿದ್ದಾನೆ. ಹೀಗೆ ನಮ್ಮ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಒಬ್ಬರು ಕಾನೂನು ಸಚಿವರಾಗಿದ್ದರು. ಅವರ ತಂದೆ ಕಾಲದಲ್ಲಿ 20 ಎಕರೆ ಕಾಫಿ ತೋಟ. ಅವರು ಮಂತ್ರಿ ಆದರೂ ಕೂಡ ಆಗ ಕಾನೂನು ಮಂತ್ರಿಯಾಗಿದ್ದರು.
ಒಂದು ಎಕರೆ ಕೂಡ ಬೇರೆ 20 ಎಕರೆಯಿಂದ ಮೇಲೆ ಮಾಡಲಿಲ್ಲ. ಒಬ್ಬರ ಕೈಯಿಂದ ಒಂದು ರೂಪಾಯಿ ಕೂಡ ಲಂಚ ತೆಗೆದುಕೊಳ್ಳಲಿಲ್ಲ. ಬದಲಾಗಿ ಅವರ ಸರ್ಕಾರ ಹೋದರೂ ಕೂಡ ಕೂತಲಿಂದ ಯಾರಾದರೂ ಬಡವರು ನನಗೆ ಹೀಗೆ ಅನ್ಯಾಯ ಆಯಿತು ಅಂತ ಹೇಳ್ಕೊಂಡು ಹೋದಾಗ ಅಲ್ಲಿಂದಲೇ ಕೂತು ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ರು, ಗದರಿಸ್ತಾ ಇದ್ರು. ಆದ್ದರಿಂದ ಅವರ ಹೆಸರು ಕೇಳಿದರೆ ಅಧಿಕಾರಿಗಳು ನಡುಗ್ತಿದ್ರು. ಕಾರಣ ಏನು? ನ್ಯಾಯವಾಗಿ ನಡ್ಕೊಂಡ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬರ ಹತ್ರ 1 ರೂಪಾಯಿ ತಿಂದವರಲ್ಲ, ಒಂದು ಕಾಪಿ ಕುಡಿದವರಲ್ಲ, ಏನೂ ಅಲ್ಲ. ಹಾಗೆ ಅದೇ ರೀತಿ ಯಾರಾದರೂ ಏನಾದರೂ ಸುಳ್ಳು ಹೇಳ್ಕೊಂಡು ಹೋದರೂ ಕೂಡ ಗೊತ್ತು ಮಾಡ್ತಿದ್ರು, ಅವರನ್ನು ಕೂಡ ಗದರಿಸ್ತಿದ್ರು. ನೋಡಿ, ಇವರೆಲ್ಲ ನಿಜವಾಗಿ ದೇವರಿಂದ ಆಯ್ಕೆಗೊಂಡವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅನ್ಯಾಯ ಮಾಡಿದವ್ರನ್ನು ಯಾವಾಗಲೂ ದೇವರು ಬಿಡುವುದಿಲ್ಲ. ಅವರು ಎಷ್ಟೇ ಗಳಿಸಲಿ, ಎಂಥದೇ ಮಾಡಲಿ, ಏನೇ ಇರಲಿ, ಸರ್ವನಾಶ ಅಂತೂ ಗ್ಯಾರಂಟಿ. ಅದೇ ಪಾಪ ಮುಂದೆ ಮಕ್ಕಳಿಗೆ ಬೆಳೀತಾ ಹೋಗುವುದಂತೂ 100ಕ್ಕೆ 100 ಖಚಿತ. ಇದು ದೇವರ ವಾಕ್ಯವಾಗಿದೆ, ದೇವರ ಮಾತಾಗಿದೆ. ಆದ್ದರಿಂದ ಅಧಿಕಾರಿಗಳು ಯಾರಾದರೂ ಇರುವುದಾದರೂ ಕೂಡ ಇದನ್ನು ಕೇಳುವವರು ಖಂಡಿತವಾಗಿಯೂ ಅವರ ಅಧಿಕಾರವನ್ನು ದೇವರು ಮೆಚ್ಚುವಾಗೆ ಕಾನೂನು ಪ್ರಕಾರ, ನ್ಯಾಯ ಪ್ರಕಾರವನ್ನು ಸಲ್ಲಿಸುವುದು ಒಳ್ಳೆಯದು. ಉದಾಹರಣೆಗೆ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ. ಒಂದು ಟೀಚರಲ್ಲಿದ್ದರೆ ಅವರ ಈ ಮನೆಯಲ್ಲಿ ಮಕ್ಕಳಿಗೆ ಬರುವಂಥ ದವಸ ಧಾನ್ಯಗಳನ್ನು, ಎಣ್ಣೆಗಳನ್ನು ತೆಗೆದುಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿ ಕೆಲಸ ಮಾಡೋರು ಕೂಡ, ಶಾಲೆಯಲ್ಲಿ ಬಿಸಿ ಊಟ ಮಾಡೋರು ಕೂಡ ಅನೇಕರು ಇದೇ ರೀತಿಯಾಗಿದ್ದಾಗ ಇದರ ಅನ್ಯಾಯವಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸರಿಯಾದ ಶಿಕ್ಷೆ ಖಂಡಿತವಾಗಿ ಕಟ್ಟಿಟ್ಟ ಬುತ್ತಿ. ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. 3ನೇ ವಚನ. ದುಷ್ಟರು ಜನ್ಮದಿಂದಲೇ ಧರ್ಮ ಭ್ರಷ್ಟರು. ನೋಡಿ, ಯಾರು ದೇವರ ಮಾತನ್ನ ಕೇಳಿ ಅಥವಾ ಹಿರಿಯರು ಒಳ್ಳೆಯದನ್ನು ತಿಳಿಸಿದಾಗ ಮತ್ತು ಅವರ ಕೆಟ್ಟತನವನ್ನು, ದುಷ್ಟತನವನ್ನು ಬಿಡುವುದಿಲ್ವೋ, ಅವರು ಜನ್ಮದಿಂದಲೇ, ಅಂದರೆ ಅವರ ಹುಟ್ಟುಗುಣ. ಈಗ ನಮ್ಮ ಹಿರಿಯರು ಕೂಡ ಮಾತನ್ನು ಹೇಳ್ತಾ ಇದ್ರು, ಈಗಲೂ ಹೇಳ್ತಾರೆ, ಹುಟ್ಟುಗುಣ. ಬೆಟ್ಟ ಹತ್ತಿದ್ರು ಹೋಗೋದಿಲ್ಲ, ಸುಟ್ಟರು ಹೋಗೋದಿಲ್ಲ, ಸಮಾಧಿ ಮಾಡಿದ್ರು ಹೋಗೋದಿಲ್ಲ. ಹಾಗೆ ಅವರಿಗೆ ಎಷ್ಟೇ ದೇವರ ಮಾತನ್ನು ತಿಳಿಸಿದ್ರು, ಎಷ್ಟೇ ಹಿರಿಯರು ಒಳ್ಳೆ ಮಾತನ್ನು ಹೇಳಿದ್ರು, ಏನಾದರೂ ಅವರ ನೀಚ ಬುದ್ಧಿಯನ್ನು ಬಿಡುವುದಿಲ್ಲ. ಆದಿ ಕಾಲದಿಂದಲೇ ಬೆಳೆದು ಬಂದಂಥದ್ದು. ಈಗ ಉದಾಹರಣೆಗೆ ಒಂದು ಹುಣಸೆ ಮರವನ್ನು ತೆಗೆದುಕೊಳ್ಳೋದು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಆ ಮರದ ಬೇರು ಹುಳಿನೇ, ಆ ಮರದ ಬುಡವು ಹುಳಿನೇ, ಅದರ ಕೊಂಬೆನು ಹುಳಿನೇ, ಅದರ ಚಿಗುರು ಹುಳಿನೇ, ಆ ಹುಣಸೆ ಹಣ್ಣು ಕಾಯಿ ಹುಳಿನೇ, ಹಣ್ಣು ಹುಳಿನೇ, ಅದರ ಪ್ರತಿ ಒಂದು ಹುಳಿನೇ. ಅದಕ್ಕೆ ಎಷ್ಟೇ ಗೊಬ್ಬರ ಹಾಕೋ, ಎಷ್ಟೇ ಬೆಲ್ಲ, ಸಕ್ಕರೆ, ಜೇನುತುಪ್ಪ, ಹಾಲು ಎಷ್ಟೇ ಹಾಕಿದರೆ ಬದಲಾಗುವುದಿಲ್ಲ. ಅಂದರೆ ಅವರ ಜನ್ಮಗುಣ, ಹುಟ್ಟುಗುಣ ಅಂತ ಹೇಳುವಂಥದ್ದು ಇದು ಅವರು ಬಿಟ್ಟು ಬರಲಿಕ್ಕೆ ತಯಾರಿಲ್ಲ. ಒಂದು ವೇಳೆ ಏನಾದರೂ ಅದೇ ಹುಣಸೆ ಮರ ಹುಳಿ ಹೋಗಿ ಸಿಹಿ ಆಯಿತಂದರೆ ಅದು ದೇವರಿಂದಲೇ ಆಗುವಂಥದ್ದು. ದೇವರೇ ಬದಲು ಮಾಡಬೇಕಾಗಿದ್ದು. ದೇವರ ನಮಗೆ ಸ್ತೋತ್ರ. ಈಗ ನನ್ನ ಜೀವಿತ ಕೂಡ ಹಿಂದೆ ಆಗಿತ್ತು. ಆಮೇಲೆ ನನ್ನ ತಪ್ಪು ಪೂರ್ತಿ ಅರ್ಥವಾಯಿತು. ದೇವರು ಪಡಿಸ್ತಲೇ ಇದ್ದಾರೆ. ದೇವರು ನನ್ನನ್ನು ಬಹಳಷ್ಟು ಬದಲಾಯಿಸಿದ್ದಾರೆ. ಈಗಲೂ ಕೂಡ ಬದಲಾಯಿಸ್ತಲೇ ಇದ್ದಾರೆ. ದೇವರು ನಮಗೆ ಸ್ತೋತ್ರ. ಎಲ್ಲೇ ಒಂದು ಹುಣಸೆ ಹುಳಿ ಮರವು, ಆ ಹುಣಸೆ ಹಣ್ಣು ಮರವು ಸಿಹಿ ಆದರೆ ಪುಣ್ಯವಾದು ದೇವರಿಂದಲೇ ಆಗುವಂಥದ್ದು. ಈಗ ಉದಾಹರಣೆ ಕಾಗೆ ಇದೆ. ಕಾಗೆ ಬಹಳ ಕಪ್ಪು. ಅದಕ್ಕೆ ಏನೇ ಬಣ್ಣ ಹೊಡೆದ್ರು, ಏನೇ ಮಾಡಿದ್ರು ಅದು ಬಿಳಿ ಬರಲಿಕ್ಕೆ ಸಾಧ್ಯವಿಲ್ಲ. ಅದು ಕಾಗೆ ಕಪ್ಪೇ. ಪಾರಿವಾಳ ಒಂದು ಗುಣಗಳು, ಬಹಳ ಒಳ್ಳೆ ಗುಣಗಳು. ಪಾರಿವಾಳವೇ. ಆ ಗಿಳಿ ನೋಡಿ, ಗಿಳಿನೇ. ಒಂದು ವೇಳೆ ಕಾಗೆ ಪಾರಿವಾಳದ ಗುಣಕ್ಕೆ ಬಂದರೆ ಅದು ದೇವರಿಂದಲೇ ಆಯಿತು. ದೇವರ ನಮಗೆ ಸ್ತೋತ್ರವಾಗಲಿ. ಅದೇ ಪಾರಿವಾಳ ಕಾಗೆ ಬುದ್ಧಿಗೆ ಬಂತಂದರೆ ಆ ಕಾಗೆ ಪಾರಿವಾಳ ದುಷ್ಟರ ಸಹವಾಸ ಮಾಡ್ತಾ ಇದೆ ಅಂತ ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ. ದೇವರ ನಮಗೆ ಸ್ತೋತ್ರಗಳೇ. ಅದಕ್ಕೆ ದುಷ್ಟರು ಜನ್ಮದಿಂದಲೇ ಧರ್ಮಭ್ರಷ್ಟರು. ಅದಕ್ಕೆ ಹೇಳ್ತಾರೆ, ನೋಡಿಯಪ್ಪ, ಅವನ ಅಪ್ಪ ಅವ್ವ ಎಲ್ಲ ಹೀಗಿದ್ರು ನೋಡಿ, ಅದೇ ಬುದ್ಧಿ ಆ ಮಗನಿಗೆ ಬಂತು. ಆ ಮಗನು ಕೂಡ ಹೀಗೆ ಮಾಡ್ತಾ ಇದ್ದಾನೆ. ಅವನ ಅಪ್ಪನು ಹೀಗೆ, ಮಗನು ಹೀಗೆ ಅಂತ ಈಗಲೂ ನಮ್ಮ ಹಿರಿಯರು ಇದನ್ನು ಹೇಳ್ತಾ ಇದ್ರು. ಈಗಲೂ ಕೂಡ ನಾವು ಇದನ್ನು ತಿಳಿದುಕೊಳ್ಳಬಹುದು. ದೇವರ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಅವರು ಹುಟ್ಟಿದಂದಿನಿಂದ ಸುಳ್ಳುಗಾರರಾಗಿ ದಾರಿ ಬಿಟ್ಟವರು. ನೋಡಿ, ಸುಳ್ಳು ಹೇಳೋದು ಕೂಡ ಈ ದೇಶ ಭ್ರಷ್ಟರು, ಅಧಿಕಾರಿಗಳು ಭ್ರಷ್ಟರು, ಇಂಥವರೆಲ್ಲ ಏನು ಮಾಡ್ತಾರೆ, ಅವರು ಖಂಡಿತವಾಗಿ ಸುಳ್ಳು ಹೇಳದಿದ್ದರೆ ಅವರ ಕಾರ್ಯಗಳು ನಡೆಯುವುದೇ ಇಲ್ಲ. ಮಾತಲ್ಲಿ ಸುಳ್ಳು, ಮಾಡುವ ಕೆಲಸಗಳಲ್ಲಿ ಸುಳ್ಳು, ಆಮೇಲೆ ಅಧಿಕಾರಗಳ ನಡೆಸೋದ್ರಲ್ಲಿ ಬರೀ ಸುಳ್ಳು ಅವರ ಲಾಭಗಳಿಗಾಗಿ ನಾನಾ ರೀತಿ ಕಾರಣವನ್ನು ಸಂಧಿಸ್ತಾರೆ. ಕಾರಣ ಅವರು ಸುಳ್ಳುಗಾರರು. ದೇವರ ನಮಗೆ ಸ್ತೋತ್ರವಾಗಲಿ. ದಾರಿ ಬಿಟ್ಟವರು ಅಂದರೆ ಅವರಿಗೆ
ಅವರಿಗೆ ದೇವರ ಮಾರ್ಗವೇ ಗೊತ್ತಿಲ್ಲ, ಶಿಕ್ಷೆ ಮಾರ್ಗವೇ ಅವರಿಗೆ ಗೊತ್ತಿಲ್ಲ. ಇದು ಲಾಸ್ಟ್ಗೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬರ್ತದೆ ಅಂತಲೇ ಗೊತ್ತಿಲ್ಲ. ಎಲ್ಲ ಹಾದಿ ಬೀದಿ ಒಳ್ಳೆ ನ್ಯಾಯ ನೀತಿಯನ್ನು ಬಿಟ್ಟಿದ್ದಾರೆ. ಇವರು ಯಾರನ್ನು ಬಿಡುವುದಿಲ್ಲ, ಪ್ರತಿಯೊಬ್ಬರನ್ನು ಸೂರೆ ಮಾಡೋರೇ ಆಗಿದ್ದಾರೆ. ಆದರೆ ಕೊನೆಗೆ ಶಿಕ್ಷೆ ಅನುಭವಿಸಲೇಬೇಕು. ಅವರ ಮಕ್ಕಳಿಗೂ ಕೂಡ ಅವರು ಏನು ಮಾಡ್ತಾರೆ, ಪಾಪವನ್ನು ಕಟ್ಟಿಟ್ಟು ಹೋಗುವವರಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ನಮಗೆ ಸ್ತೋತ್ರವಾಗಲಿ. 4ನೇ ವಚನ, ಅವರು ಸರ್ಪದಂತೆ ವಿಷಭರಿತರು. ನೋಡಿ, ಸರ್ಪಕ್ಕೆ ಎಷ್ಟೇ ಪೂಜೆ ಮಾಡೋಣ, ಏನೇ ಮಾಡೋಣ, ಒಬ್ಬೊಬ್ರು ಏನು ಮಾಡ್ತಾರೆ, ಎಳ್ನೀರು ತೆಗೆದು ಇಡ್ತಾರೆ, ಮೊಟ್ಟೆ ಹೊಡೆದು ಇಡ್ತಾರೆ, ಹಾಲು ಇಡ್ತಾರೆ, ಹುತ್ತಕ್ಕೆ ಪೂಜೆ ಮಾಡ್ತಾರೆ, ಏನೋ ಮಾಡ್ತಾರೆ. ಕಡೆಗೆ ಒಂದು ದಿವಸ ಅದೇ ಹಾವು ಅಥವಾ ಇನ್ನೊಂದು ಹಾವು ಆದರೂ ಕೂಡ ಅವರಿಗೆ ಕಚ್ಚುತ್ತದೆ. ಸರ್ಪ ಯಾವಾಗಲೂ ವಿಷವೇ. ಅದಕ್ಕೆ ಎಷ್ಟೇ ಎಳ್ನೀರು ಕೊಟ್ಟರು, ಎಷ್ಟೇ ಮೊಟ್ಟೆ ಕೊಟ್ಟರು, ಎಷ್ಟೇ ಹಾಲು ಕೊಟ್ಟರು, ಏನೇ ಕೊಟ್ಟರು ಮಾಡ್ತಾರೆ, ವಿಷ ತೆಗಿಲಿಕ್ಕಾಗ್ತದ? ಇಲ್ಲ. ಅದು ಕಚ್ಚಿದರೆ ಸಾಯದೆ ಇರ್ತಾರ? ಸತ್ತೇ ಸಾಯ್ತಾರೆ. ಹಾಗೆ ಇಂಥವರಿಗೆ ಎಷ್ಟೇ ಉಪಕಾರ ಮಾಡಿದ್ರು, ಏನೇ ಮಾಡಿದ್ರು, ಎಷ್ಟೇ ಬುದ್ಧಿವಾದ ಹೇಳಿದ್ರು, ನಾವು ಎಷ್ಟೇ ಸಹಾಯ ಮಾಡಿದ್ರು, ಅವರ ಕೆಟ್ಟತನ ದುಷ್ಟತನ ಅವರು ಬಿಡುವುದೇ ಇಲ್ಲ. ಅವರ ಮಾರ್ಗದಲ್ಲಿಯೇ ಅವರು ನಡೆಯುತ್ತಾರೆ. ಇವರು ವಿಷಸರ್ಪಕ್ಕಿಂತಲೂ ಕಠಿಣವಾದವರು ಅಂತ. ಇಂಥವರನ್ನು ನಾವು ತಿಳ್ಕೊಂಡು ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಆ ಸರ್ಪ ಮರಿ, ಅದು ಮೊಟ್ಟೆ, ಆ ಮೊಟ್ಟೆನ ವಿಷನೇ, ಆ ಮೊಟ್ಟೆಯಿಂದ ಹೊರಬರೋ ಮರಿಗಳು ವಿಷನೇ. ಹಾಗೆ ಇವತ್ತು ಒಂದು ತಂದೆ ತಾಯಿಗಳು ಈ ರೀತಿಯ ದುಷ್ಟರು ಅನೀತಿವಂತರಾದರೆ ಆ ಮಕ್ಕಳಿಗೂ ಅವರು ಅದನ್ನೇ ಕಳಿಸಿಕೊಡುವಂಥದ್ದು. ಆ ಮಕ್ಕಳು ಕೂಡ ಅದನ್ನೇ ಪಾಲಿಸಿಕೊಂಡು ಬರ್ತಾರೆ. ಆಗ ಇಲ್ಲಿ ತಂದೆ ತಾಯಿಂದಾಗಿ ಮಕ್ಕಳು ಕೂಡ ಏನಾದರಲ್ಲಿ ಶಾಪಗ್ರಸ್ತರಾದರು. ಅದಕ್ಕೆ ಹೇಳಿದ್ದು, ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತ ಹೇಳಿದ್ದು. ಅದಕ್ಕೆ ಹೇಳೋದು ಕೆಟ್ಟ ಸಂತಾನ ಆದರೆ ಕಡೆಗೆ ದೇವರ ಕೋಪ ಏನು ಮಾಡ್ತದೆ, ಪ್ರತಿಯೊಬ್ಬರ ಮೇಲೆ, ಸಂಸಾರದ ಮೇಲೆ ಬೀಳುವಂಥ ಪರಿಸ್ಥಿತಿ ಅದು ಈಗಾಗಲೇ ನೆರವೇರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದಕ್ಕೆ ಬಹಳ ವರ್ಷದ ಹಿಂದೆ ನಾನೊಂದು ಚಿಕ್ಕ ಪುಸ್ತಕವನ್ನು ಓದಿದೆ. ಒಂದು ಹುಡುಗಿ, ಲಲಿತಾ ಅಂತ ಹೇಳುವಂಥ ಒಂದು ಹುಡುಗಿ ಹುತ್ತಕ್ಕೆ ಪೂಜೆ ಮಾಡೋಳಾಗಿದ್ದಳು. ಈಗಾಗಲೇ ಹೇಳಿದಾಗೆ ಎಳ್ನೀರು, ಮೊಟ್ಟೆ, ಹಾಲೆಲ್ಲ ಇಟ್ಟು ಬಂದು ಯಾರೋ ಹಿರಿಯವರು ಹೇಳಿದ್ರು ಅಂತ ಪೂಜೆ ಮಾಡಿದವಳು ಆಗಿದ್ಲು. ಮತ್ತೆ ಒಂದು ದಿವಸ ಅವರ ಮನೆಯವರಿಗೆ ಅದೇ ಹುತ್ತದ ಬಳಿಯಿಂದ ಹಾವು ಕಚ್ಚಿ ಅವರು ಸತ್ತೇ ಹೋದರು. ಕಡೆಗೆ ಒಂದು ಮುಖಂಡೆ ಬರೆದ್ಲು, ಖಂಡಿತವಾಗಿ ಹಾವು ವಿಷವೇ, ಅದಕ್ಕೆ ಪೂಜೆ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ. ನೋಡಿ, ಈಗ ಹೇಳಿದಂಥ ಪರಿಸ್ಥಿತಿ ಅದುವೇ ಆಗಿದೆ. ಹಾಗೆ ಇವತ್ತು ದುಷ್ಟರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಸ್ವಂತದಲ್ಲಿರ್ಬೋದು, ಬೇರೆ ನೆರೆಕರಳಿರ್ಬೋದು, ಯಾರೇ ಇರ್ಬೋದು. ಇಂಥವ್ರು ಬಹಳ ಎಚ್ಚರ. ಅವರ ಮನಸ್ಸು ಕೆಟ್ಟು ಹೋಗಿದೆ, ಹೃದಯ ಕೆಟ್ಟು ಹೋಗಿದೆ. ಅಂಥವ್ರು ಆಗಲೇ ಶಾಪಕ್ಕೆ ಗುರಿಯಾಗಿದ್ದಾರೆ, ನರಕಕ್ಕೆ ಗುರಿಯಾಗಿದ್ದಾರೆ. ಎಷ್ಟೇ ಒಳ್ಳೇದು ಹೇಳಿದ್ರು ಮಾಡಿದ್ರು ಕೂಡ ಅವರಿಗೆ ಅದು ಯೋಚನೆ ಇಲ್ಲ. ಕಾರಣ ಕೆಟ್ಟು ಹೋಗಿದ್ದಾರೆ. ಇವರೆಲ್ಲರೂ ದುಷ್ಟರಾಗಿದ್ದಾರೆ ಅಂತ ಇದರ ಅರ್ಥ. ನಮಗೆ ಸ್ತೋತ್ರ. 5ನೇ ವಚನ, ಜಾಣತನದಿಂದ ಮಂತ್ರಿಸುವ ಹಾವಾಡಿಗರ ನಾಗಸ್ವರಕ್ಕೂ ಮರುಳಾಗದೆ ಕಿವಿಗೊಡದ ಕಳ್ಳ ಹಾವಿನಂತೆ ಇರುತ್ತಾರೆ. ನೋಡಿ, ಒಳ್ಳೆ ಒಂದು ಹಾವಾದರೆ ಏನಾಗ್ತದೆ, ಈ ಹಾವಾಡಿಗೆ ಆಡ್ಸೋನು ಅವನು ಪುಂಗಿಯನ್ನು ಊದುವಾಗ ಅದನ್ನು ಕೇಳಿಬಿಟ್ಟು ಅದಕ್ಕೆ ಡ್ಯಾನ್ಸ್ ಮಾಡ್ತದೆ. ಅದಕ್ಕೆ ಸರಿಯಾಗಿ ಸ್ವಲ್ಪ ತಲೆ ಎತ್ತಿ ಡ್ಯಾನ್ಸ್ ಮಾಡ್ತದೆ. ಆದರೆ ಕೆಟ್ಟ ಹಾವಾದರೆ ನಾಗಸ್ವರ, ಇವನು ನನಗೇನೋ ತೊಂದರೆ ಮಾಡೋಕ್ಕೆ ಬಂದಿದ್ದಾನೆ, ಇವನ ಮಾತಿಗೆ ನನ್ನ ಕಿವಿ ಕೊಡಬಾರ್ದು ಅಂತೇಳಿ ಆ ಪುಂಗಿ ನಾದಕ್ಕೆ ಅದು ಬೆಲೆ ಕೊಡುವುದೇ ಇಲ್ಲ. ಹಾಗೆ ಇವತ್ತು ಒಳ್ಳೆಯವರಾಗಬೇಕು. ಒಂದು ವೇಳೆ ತಿಳಿದು ತಿಳಿಯದೆ ತಪ್ಪು ಮಾಡ್ತಾ ಇರುವಾಗ ಒಳ್ಳೆತನದಲ್ಲಿ ಅವರಿಗೆ ಬುದ್ಧಿವಾದವನ್ನು ಹೇಳಿದಾಗ, ದೇವರ ವಿಷಯವನ್ನು ಹೇಳಿದಾಗ, ಜೀವ ಮರಣ ಶಾಪ ಆಶ್ರಯವಾದವನ್ನು ತಿಳಿಸಿದಾಗ, ಹೌದು ನಾನು ತಪ್ಪು ಮಾಡ್ತಾ ಇದ್ದೇನೆ, ನಾನು ಬದಲಾಗ್ತಾ ಇದ್ದೇನೆ, ನೋಡಿ ಇಂಥವರು ತಪ್ಪು ಮಾಡಿದ್ದಕ್ಕೆ ಈ ರೀತಿ ಶಿಕ್ಷೆ ಬಂತು, ಇಂಥವರು ಬದಲಾದ ಮೇಲೆ ಒಳ್ಳೆಯವರಾದರು ಅಂತ ತಿಳಿಸಿದಾಗ, ದೇವರ ಆತ್ಮವು ಅವರಲ್ಲಿ ಇರುವುದಾದರೆ, ದೇವರ ಪ್ರೀತಿ ಅವರಲ್ಲಿ ಇರುವುದಾದರೆ ಅವರು ದೇವರ ಮಾತಿಗೆ ಕಿವಿ ಕೊಡ್ತಾರೆ, ಬದಲಾಗ್ತಾರೆ. ಈ ಹಾವಾಡಿಗನ ಪುಂಗಿನಾದಕ್ಕೆ ಕಿವಿ ಕೊಟ್ಟು ಕುಣಿಯುವಂಥ ಸರ್ಪಗಳಾಗ್ತಾರೆ. ಯಾವಾಗಲೂ ಹೇಳಿದ್ದನ್ನು ಕೇಳದವರಿಗೆ ಮತ್ತು ಕೆಟ್ಟದನ್ನೇ ಮಾಡುತ್ತಾ ಒಳ್ಳೆಯದು ಹೇಳಿದವರಿಗೆ ನಾನಾ ರೀತಿ ಅನ್ಯಾಯ ತೊಂದರೆಗಳನ್ನು ಮಾಡ್ತಾ ಹೋಗ್ತಾರೋ ಇವರೇನಾಗಿದ್ದಾರೆ, ಬಹಳ ವಿಷಮೂರ್ಖ ಸರ್ಪಗಳು. ಅಂದರೆ ಮಾತನ್ನು ಕೇಳದವರು ಕಳ್ಳ ಹಾವಿನಂತೆ ಇರುತ್ತಾರೆ. ಕಳ್ಳ ಹಾವಾಡಿಗ ಪುಂಗಿ ಊದಿದಾಗ ಕಳ್ಳ ಹಾವು ಏನಾಗ್ತದೆ,
ಆ ಸ್ವರಕ್ಕೆ ಕಿವಿ ಕೊಡುವುದೇ ಇಲ್ಲ, ಅಲ್ಲಿಂದ ದೂರ ಹೋಗ್ತದೆ ಅದು. ಹಾಗೆ ಒಳ್ಳೆಯದು ಹೇಳಿದಾಗ ಕಿವಿ ಕೊಡೋದಿಲ್ಲ, ಅಲ್ಲಿಂದ ಹೋಗ್ಬಿಡ್ತಾನೆ, ಹತ್ತಿರವೇ ನಿಲ್ಲುವುದಿಲ್ಲ. ಬದಲಾಗಿ ಅವನಿಗೆ ನಾನಾ ರೀತಿಯಲ್ಲಿ ಮತ್ತೆ ಶಿಕ್ಷೆ ಕೊಡಲು ಪ್ರಾರಂಭ ಮಾಡ್ತಾರೆ. ಇಂಥವರು ಬಹಳ ವಿಷಮೂರ್ಖ ಸರ್ಪಗಳು. ಇಂಥ ಅಧಿಕಾರಿಗಳಿಗೆ ಯಾರೇ ಆಗಲಿ ದೇವರಿಂದ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳುವಂಥದ್ದು ಈ 58ನೇ ಕೀರ್ತನೆಯ ಒಂದು ಭಾಗವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 6ನೇ ವಚನ, ದೇವರೇ ಅವರ ಹಲ್ಲುಗಳನ್ನು ಮುರಿದು ಬಿಡು, ಯೆಹೋವನೇ ಪ್ರಾಯದ ಸಿಂಹಗಳ ಕೋರೆ ದಾಢಗಳನ್ನು ಕಿತ್ತು ಹಾಕು. ಅದಕ್ಕೆ ನೋಡಿ ದಾವಿದರು ಹೇಳ್ತಾರೆ, ಅಂಥವ್ರ ಹಲ್ಲುಗಳನ್ನು ಮುರಿದು ಹಾಕಪ್ಪ ನೀನು. ಹಲ್ಲುಗಳನ್ನು ಹಾಗೆ ಮುರಿದಾಗ ಖಂಡಿತವಾಗಿ ಎಂಥ ನೋವಾಗ್ತದೆ, ಅಂಥ ಒಂದು ಶಿಕ್ಷೆಗೆ ಅಂಥವ್ರನ್ನ ಒಳಪಡಿಸು ನೀನು. ಪ್ರಾಯದ ಸಿಂಹಗಳ ಕೋರೆ ದಾಡೆಗಳನ್ನು ಕಿತ್ತು ಹಾಕು ಅಂದರೆ ಇದೆಲ್ಲ ಇವರು ಮಾಡುವುದು ಯಾವಾಗ? ಯೌವನ ಪ್ರಾಯಕ್ಕೆ ಬಂದಾಗ ಇತರರಿಗೆ ಹಿಂಸೆ ಕೊಡೋದು, ಹೊಡೆಯೋದು, ಬಡಿಯೋದು, ಕಿತ್ತು ತಿನ್ನೋದು, ಒಳ್ಳೆಯದು ಹೇಳೋದು, ಶಿಕ್ಷೆ ಕೊಟ್ಟಾಗ ಅವರ ಯೌವನ ಪ್ರಾಯ. ಯಾವಾಗ ವಯಸ್ಸಾದ ಮೇಲೆ ಅವರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ದಾವಿದರು ಹೇಳಿದ್ರು, ಯೌವನದಲ್ಲಿ ಯಾವ ಪ್ರಾಯದ ಸಿಂಹದ ಕೋರೆ ದೌಡೆಗಳನ್ನು ಕಿತ್ತು ಹಾಕ್ಬಿಡಪ್ಪ. ಅದುವೇ ನೋಡಿ ಯೌವನದಲ್ಲಿ ನಾನಾ ರೀತಿ ಕಷ್ಟ, ಸಂಕಟಗಳು, ಬಡದಾಟಗಳು, ಆಕ್ಸಿಡೆಂಟ್ಗಳು, ಜೈಲುಗಳು, ಕೊಲೆ ಮುರ್ಕೊಳ್ಳುವಂಥದ್ದು, ಕೈಕಾಲು ಮುರ್ಕೊಳ್ಳುವಂಥದ್ದು, ರೌಡಿಗಳು ಕೊಳ್ಳುವಂಥದ್ದು, ಆ ರೌಡಿಗಳನ್ನು ಇನ್ನೊಬ್ಬರು ಕೊಳ್ಳುವಂಥದ್ದು, ಇದುವೆಲ್ಲ ಯಾವಾಗ? ಯೌವನ ಪ್ರಾಯದಲ್ಲಿ. ದೇವರು ಖಂಡಿತವಾಗಿ ನೋಡಿ ಬಿಡುವುದಿಲ್ಲ. ಅದಕ್ಕೆ ಇವತ್ತು ತಂದೆ ತಾಯಿಗಳು ವಯಸ್ಸಾದಾಗ ಕೂಡ ಮಕ್ಕಳ ಕೆಲಸ ಮಾಡಿದರೆ, ಅಯ್ಯೋ ನನ್ನ ಮಗನ ಹಾಗೆ ಮಾಡಿದರು, ಹೀಗೆ ಮಾಡಿದರು ಅಂತ ಹೇಳ್ತಾರೆ. ಆದರೆ ಮಗ ಏನು ಮಾಡಿದಂತ ಇವನಿಗೆ ಗೊತ್ತಿರೋದಿಲ್ಲ, ಇವನು ಮಾಡಿದ ಪಾಪ ಅವನಿಗೆ ಗೊತ್ತಿರೋದಿಲ್ಲ. ಇವತ್ತು ಇದುವೇ ನಡೀತಾ ಇದೆ. ಇವತ್ತು ಒಂದೊಂದು ಸುಳ್ಳು ಬೋಧಕರುಗಳು ಕೂಡ ಯಾವ ಧರ್ಮದಲ್ಲಿ ಯಾವ ಗ್ರಂಥದ ಮೂಲಕನೇ ಆಗಲಿ ಇಂಥದನ್ನೆಲ್ಲ ಸರಿಯಾಗಿ ತಿಳಿಸದೆ ಅವರ ಹೊಟ್ಟೆ ತುಂಬಿಸೋಕ್ಕೆ ಸುಳ್ಳು ಹೇಳಿ ಜನಗಳನ್ನು ಎಚ್ಚರಿಸ್ತಾ ಇಲ್ಲ. ಅದಕ್ಕೆ ಅವರಿಗೂ ಕೂಡ ತಕ್ಕಾದ ಶಿಕ್ಷೆ ಇದೆ. ಅದೇ ಹೇಳಿದ್ದು ಇಲ್ಲಿ ಪ್ರಸಂಗಿ ಬೈಬಲಲ್ಲಿ. ಪ್ರಸಂಗ ಅಂದರೆ ಉಪದೇಶ ಮಾಡುವವನು, ತಿಳುವಳಿಕೆ ಮಾಡುವವನು, ಬುದ್ಧಿ ಹೇಳುವವನು ಅಂತದ್ದು ಉಪದೇಶ ಅಂತಿದೆ ಒಂದು ಬೈಬಲಲ್ಲಿ. ಇನ್ನೊಂದು ಬೈಬಲಲ್ಲಿ ಪ್ರಸಂಗ ಅಂತ ಇದೆ. ಮಹಾಭಾರತ, ಭಗವದ್ಗೀತೆ ಕೂಡ, ಪುರಾಣ ಕೂಡ ಇದನ್ನೇ ತಿಳಿಸ್ತದೆ. ಕಷ್ಟದ ದಿವಸಗಳು ಸಮೀಪಿಸುವುದರ ಒಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನ್ನು ಸ್ಮರಿಸದೆ ಇರಬೇಡ. ನೋಡಿ, ಯೌವನ ಬರುವಾಗ ದೇವರು ಕೆಲವರಿಗೆ ತಿಳಿಯಪಡಿಸೋರಿಗೆ ತಿಳಿಯಪಡಿಸ್ತಾರೆ. ನೋಡ್ರಪ್ಪ, ನಿಮಗೆ ಯೌವನ ಪ್ರಾಯ, ಈ ರೀತಿ ನಡ್ಕೊಳ್ಳಿ, ಮುಂದೆ ಬಹಳ ನಿಮಗೆ ಶಿಕ್ಷೆ ಇದೆ ಅಂತ ದೇವರೇ ತಿಳಿಯಪಡಿಸುವಂಥದ್ದು. ಆಗ ಒಂದು ವೇಳೆ ಕೇಳಿ ಬದಲಾದರೆ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಮತ್ತು ಈ ಯೌವನ ಪ್ರಾಯದಲ್ಲಿ ಬಿಸಿ ರಕ್ತ ಇದ್ದರೆ ಘಟ್ಟ ಸರ್ಪದಾಗಿ, ವಿಷಮೂರ್ಖ ಸರ್ಪದಾಗಿ ಆದರೆ ಕಡೆಗೆ ಸ್ವಲ್ಪ ದಿವಸವರೆಗೂ ಸ್ವಲ್ಪ ವರ್ಷ ನಡೀತದೆ. ಆಮೇಲೆ ಏನಾದರೂ ಒಂದು ರೋಗ ಹಿಡಿದು ಏನಾದರೂ ಒಂದು ಆಗಿ ನಾನಾ ರೀತಿ ಶಿಕ್ಷೆಯಿಂದ ನರಳಾಡ್ಕೊಂಡು ಬಿದ್ದಿರಬೇಕಾಗ್ತದೆ ವಯಸ್ಸಾದ ಸಮಯದಲ್ಲಿ. ಆಗ ಯಾವ ಔಷಧಿ ಬಂದರೂ ಆಗೋದಿಲ್ಲ, ಯಾವ ವೈದ್ಯರು ಬಂದರೂ ಆಗೋದಿಲ್ಲ, ಯಾವ ಪೂಜೆ ಪುಸ್ಕಾರ ಪ್ರಾರ್ಥನೆ ಏನು ಮಾಡಿದರೂ ನಡೆಯೋದಿಲ್ಲ. ಕಾರಣ ಯಾಕೆಂದರೆ ಸಮಯ ಮೀರಿ ಹೋಯಿತು. ದೇವರು ತಿಳಿಯಪಡಿಸುವಾಗ ಪಡಿಸ್ತಾರೆ. ಆಗ ಮಾತಿಗೆ ಕಿವಿಕೊಟ್ಟು ಎಚ್ಚೆತ್ತುಕೊಂಡ್ರೆ ಆಶೀರ್ವಾದ, ಇಲ್ಲದ್ರೆ ದೇವರು ಬೆನ್ನು ಹಾಕುವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಉದಾಹರಣೆಗೆ ಇವತ್ತು ಈ ದಿವಸ ಎಷ್ಟನೇ ತಾರೀಕು, ಈ ದಿವಸ ಇದು ಮುಂದೆ ಇನ್ನು ಬರ್ತದ, ಇದೇ ಇಸುವಿ ಇದೇ ದಿವಸ ತಾರೀಕು ಮುಂದೆ ಬರ್ತದ? ಬರುವುದಿಲ್ಲ, ಅದು ಕಳೆದು ಹೋಯಿತು. ಅದರ ಒಳಗೆ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಹಾಗೆ ದೇವರು ತಿಳಿಸುವಾಗ ಮಾತಿಗೆ ಬೆಲೆ ಕೊಟ್ಟು ನಾವು ಬದಲಾದರೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಯಾವ ಅಧಿಕಾರಿ ಆಗಲಿ, ಯಾವ ರಾಜಕಾರಣಿ ಆಗಲಿ, ಇಲ್ಲದ್ರೆ ಶಿಕ್ಷೆಗೆ ಒಳಪಡಬೇಕಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ವಚನ, ಕ್ಷಣದಲ್ಲಿ ಹರಿದು ಕಾಣದೆ ಹೋಗುವ ನೀರಿನಂತೆ ಅವರು ಮಾಯವಾಗಲಿ. ಕ್ಷಣದಂತೆ ಹರಿದು ಕಾಣದೆ ಹೋಗುವ ನೀರಿನಂತೆ ಅವರು ಮಾಯವಾಗಲಿ. ನೋಡಿ, ಉದಾಹರಣೆಗೆ ಮೋಡ ಬರ್ತದೆ ಮಳೆಗಾಲದಲ್ಲಿ, ಎಲ್ಲಿಂದೋ ಮೋಡವನ್ನು ತಂದು ದೇವರು ಮಳೆ ಸುರಿಸ್ತಾರೆ. ಆ ಮಳೆ ಸುರಿದ ಮೇಲೆ ಮೋಡ ಇರ್ತದ? ಇಲ್ಲ. ಒಂದೊಂದು ಟೈಮಲ್ಲಿ ಬೇಗ ಮಾಯವಾಗಿ ಹೋಗ್ತದೆ, ಒಂದೊಂದು ಟೈಮಲ್ಲಿ ಮೋಡ ನಿಧಾನವಾಗಿ ಮಾಯವಾಗ್ತದೆ. ಒಂದೊಂದು ಸಮಯದಲ್ಲಿ ಒಂದು ವಾರನೋ ಅಲ್ಲ, ಒಂದು ದಿವಸ, ಇಡೀ 2 ದಿವಸನೋ, 3 ದಿವಸನೋ, ಒಂದು ವಾರ ಕೂಡ ಬಿಸಿಲು ಕಾಣದೆ ಇರಬಹುದು. ಆಮೇಲೆ ಅದದು ಮಾಯ ಆಗಿಯೇ ಆಗುತ್ತದೆ. ಹಾಗೆ ಒಬ್ಬೊಬ್ಬರಿಗೆ ಶಿಕ್ಷೆ ಬೇಗ ಬರುತ್ತದೆ, ಸ್ವಲ್ಪ ತಡವಾಗ್ಬೋದು, ಇನ್ನೂ ಸ್ವಲ್ಪ ತಡವಾಗ್ಬೋದು.
ಶಿಕ್ಷೆಯಿಂದ ಮಾತ್ರ ಈ ದುಷ್ಟ ಅಧಿಕಾರಿಗಳಿಗೆ, ದುಷ್ಟ ಜನರಿಗೆ, ಯಾವುದೇ ರಾಜಕಾರಣಿ ಆಗಲಿ, ಅಧಿಕಾರಿಗಳಾಗಲಿ, ಯಾರೇ ಆಗಲಿ, ಸಾರ್ವಜನಿಕರಾಗಲಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಒಬ್ಬೊಬ್ಬರಿಗೆ ಈ ವಿಷಯಗಳು ಗೊತ್ತಿಲ್ಲ. ಈಗ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ತಿಳಿಯಪಡಿಸಿದ ಮೇಲೆ, ಪಡಿಸ್ತಾ ಇರುವಾಗ ನಮಗೆ ಅರ್ಥವಾಗ್ತಾ ಇದೆ. ಅದನ್ನೇ ನಾವು ಇತರರಿಗೆ ಸಾರುವ ಹಾಗೆ ದೇವರು ಇವತ್ತು ನಮ್ಮಂಥವ್ರನ್ನ ಆಶೀರ್ವಾದ ಮಾಡಿಟ್ಟಿದ್ದಾರೆ. ಅದರಲ್ಲಿ ಸುಳ್ಳು ಸುಳ್ಳು ಹೇಳಿ ಜನಗಳನ್ನ ಮೋಸ ಮಾಡೋರು ನಾನಾ ರೀತಿಯಲ್ಲಿ ಇದ್ದಾರೆ ಅಂತ ಹೇಳಿ ಇದನ್ನು ಬಹಳ ಸಲ ತಿಳಿಸಿದ್ದೇವೆ. ದೇವರು ನಮಗೆ ಸ್ತೋತ್ರ. ಹಾಗೆ ಅದೇ ರೀತಿ ಒಂದು ಮಳೆಗಾಲದಲ್ಲಿ ಒಂದು ಸಣ್ಣ ಕಾಲುವೆಯಲ್ಲಿ ನೀರು ಹರಿಬಹುದು. ಮಳೆಗಾಲ ಮುಗಿದ ಮೇಲೆ ಏನಾಗ್ತದೆ, ಬೇಸಿಗೆಗಾಲದಲ್ಲಿ ಬಿಸಿಲು ಪ್ರಾರಂಭವಾದಾಗ ಆ ಹಳ್ಳದಲ್ಲಿ ನೀರೇ ಇರುವುದಿಲ್ಲ. ಕೆಲವೊಂದು ಕೆರೆಗಳಲ್ಲಿ ನೀರೇ ಇರುವುದಿಲ್ಲ, ಒಣಗಿ ಹೋಗ್ತದೆ. ಹಾಗೆ ಇವರ ಅಹಂಕಾರ, ಗರ್ವಗಳು, ಆಸ್ತಿ ಪಾಸ್ತಿಗಳೆಲ್ಲ ಸರ್ವನಾಶವ ಸೇರಿಸುವ ಸಮಯದಲ್ಲಿ ಮಾತ್ರ ಸೇರಿಸ್ತಾರೆ. ಅದಕ್ಕೊಂದು ಸಮಯ ಇದೆ. ಬಾಕಿ ಯಾವಾಗ ನೀರು ಬತ್ತಿ ಹೋಯಿತೋ ಅದೇ ರೀತಿ ಅವರು ಬತ್ತಿ ಹೋಗ್ತಾರೆ, ಸರ್ವನಾಶವಾಗ್ತಾರೆ. ಈಗ ಕರೆಂಟ್ ಇದ್ದರೆ ಮಾತ್ರ ಬಲ್ಬ್ ಉರಿಯುತ್ತದೆ. ಕರೆಂಟ್ ಹೋದಾಗ ಅಲ್ಲಿ ಏನಾಗ್ತದೆ, ಸರ್ವ ಕತ್ತಲೆ. ಹಾಗೆ ಇವ್ರದ್ದು ಒಂದು ಮತ್ತೆ ಆಮೇಲೆ ಸ್ವಲ್ಪ ಸಮಯ ಮಾತ್ರ ಬೆಳಕು ಭಾಳ ಜೋರಾಗಿರ್ತದೆ. ಆಮೇಲೆ ಕತ್ತಲೆ ಕೋಣೆ ಆದಾಗ ಸರ್ವನಾಶವಾಗಿ ಹೋಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲಿನ ಕಾಲದಲ್ಲಿ ದೀಪಕ್ಕೆ ಸೀಮೆಣ್ಣೆ ಹಾಕಿ ಒಂದು ಬತ್ತಿಯನ್ನು ಹೊತ್ತಿಸಿ ಬೆಳಕು ಇತ್ತು. ಯಾವಾಗ ಎಣ್ಣೆ ಆರಿ ಹೋಯಿತು ಆ ದೀಪ ಪೂರ್ತಿಯಲ್ಲಿ ಕೆಟ್ಟು ಹೋಗ್ತದೆ, ಬತ್ತಿ ಉರಿದು ಹೋಗ್ತದೆ. ಅದೇ ರೀತಿ ದುಷ್ಟರ ಜೀವಿತ ಆಶೀರ್ವಾದ ಕೂಡ ಇದುವೇ ರೀತಿ, ದುಷ್ಟರ ಜೀವನ ಕೂಡ. ಆದ್ದರಿಂದ ಇದನ್ನು ಕೇಳುತ್ತಿರುವ ಯಾವ ಜನರೇ ಆಗಲಿ, ರಾಜಕಾರಣಿಗಳೇ ಆಗಲಿ, ಅಧಿಕಾರಿಗಳೇ ಆಗಲಿ, ಒಂದು ಕೆಲಸ ಮಾಡೋರೇ ಆಗಲಿ, ಇತರ ಸಾರ್ವಜನಿಕರೇ ಆಗಲಿ, ಬಹಳ ಎಚ್ಚರವಾಗಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 9ನೇ ವಚನ 8. ಗರ್ಭವಿಳಿದ ಪಿಂಡದಂತೆ ಸೂರ್ಯನನ್ನು ನೋಡದೆ ಹೋಗಲಿ. ಈಗ ನೋಡಿ, ತಾಯಿಯ ಗರ್ಭದಲ್ಲಿ ಒಂದು ತಿಂಗಳು 2 ತಿಂಗಳು ಈ ಗರ್ಭಿಣಿ ಮಗು ಬೆಳೀತಾ ಇರ್ತದೆ. ಒಂದು ವೇಳೆ ಅದು ಸರಿಯಾಗಿ ತಿಂಗಳಾಗದೆ ಜನಿಸಿದರೆ ಅದಕ್ಕೆ ಸರಿಯಾಗಿ ಕಣ್ಣು ಕಾಣುವಂಥ ಶಕ್ತಿಗಳು ಇರೋದು ಅದೊಂದು ಪಿಂಡ. ಅದಕ್ಕೆ ಸೂರ್ಯನ ಬೆಳಕು ಏನಾದರೂ ಗೊತ್ತಿರೋದಿಲ್ಲ, ಅದು ಕಾಣುವುದೇ ಇಲ್ಲ. ಹಾಗೆ ಹೋಗಲಿ, ಅದೇ ದೇವರ ಆಶೀರ್ವಾದವನ್ನು ಪಡೆಯದೇ ಹೋಗಲಿ, ಸರ್ವನಾಶವಾಗಲಿ ಅಂತ ಇದರ ಅರ್ಥ. ಅಂಥವರು ಹಾಗೆ ಆಗ್ತಾರೆ. ಆದರೆ ಆ ಗರ್ಭಿಣಿ ಸ್ತ್ರೀ ಸಂಪೂರ್ಣವಾಗಿ 9 ತಿಂಗಳು ಆದ ಮೇಲೆ ಚೆನ್ನಾಗಿ ಮಗುವಿಗೆ ಜನನ ಕೊಟ್ಟ ಮೇಲೆ ಮಗು ಕೂಗ್ತದೆ, ಬರ್ತದೆ. ಸ್ವಲ್ಪ ದಿವಸ ಆದ ನಂತರ ಕಣ್ಣು ಬಿಡ್ತದೆ, ಸೂರ್ಯನ ಬೆಳಕನ್ನು ನೋಡ್ತದೆ, ಎಲ್ಲವರನ್ನ ನೋಡಲು ಅದು ಪ್ರಯತ್ನ ಮಾಡ್ತದೆ, ಕಾಣ್ತದೆ. ದೇವರ ನಮಗೆ ಸ್ತೋತ್ರ. ದೇವರ ಮಾತನ್ನು ಕೇಳಿ ಬದಲಾದವರನ್ನ ದೇವರು ಬದಲು ಮಾಡ್ತಾರೆ. ಈ ರೀತಿ ಆಶೀರ್ವಾದ ಇರ್ತದೆ. ಕೇಳಲಿಲ್ಲ ಅಂದರೆ ಪಿಂಡ ನಾಶವಾದ ಹಾಗೆ ಸೂರ್ಯನ ಬೆಳಕು ಜಗತ್ತೇ ಗೊತ್ತಿರುವುದಿಲ್ಲ. ಹಾಗೆ ಇವರು ಕೂಡ ಗೊತ್ತಿಲ್ಲದ ಹಾಗೆ, ಏನು ತಿಳಿಯದ ಹಾಗೆ ಮಾಯವಾಗ್ತಾರೆ. ಹೇಗೆ ಮಾಯವಾದರು ಅಂತ ಅವರಿಗೆ ಗೊತ್ತಿರೋದಿಲ್ಲ. ಇದೆಲ್ಲ ದೇವರ ಕೋಪವಾಗಿದೆ. ಅದರಿಂದ ಯಾವುದೇ ಕಾರಣಕ್ಕೂ ಯಾರ್ಯಾದರೂ ದುಷ್ಟತನಕ್ಕೆ ಹೋಗಬಾರದು. ದೇವರ ಮಾತನ್ನು ಕೇಳುತ್ತಾ ಇರುವಾಗ, ಕೇಳಿದ ಮೇಲೆ. ದೇವರ ನಾಮಕ್ಕೆ ಸ್ತೋತ್ರ. 9ನೇ ವಚನ. ಇನ್ನು ಬೇಯದಿರುವಾಗಲೇ ಒಳಗಿಕ್ಕಿದ ಮುಳ್ಳಿನ ಕೊಂಪೆಯನ್ನು ಬಿರುಗಾಳಿಯು ಹಾರಿಸಿ ಬಿಡುವಂತೆ ದೇವರ ಉಗ್ರ ಕೋಪವು ಅವರನ್ನು ವಿಶೇಷ ಮಾಡಲಿ. ಇನ್ನೂ ಬೇಯದಿರುವಾಗಲೇ ಒಳಗಿಕ್ಕಿದ ಮುಳ್ಳಿನ ಕೊಂಬೆಯನ್ನು ಬಿರುಗಾಳಿಯು ಹಾರಿಸಿ ಬಿಡುವಂತೆ ದೇವರ ಉಗ್ರ ಕೋಪವು ಅವರನ್ನು ನಿಶ್ಚಯ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನೋಡಿ, ಒಂದು ರೈತ ಹೊಲದಲ್ಲಿ ಏನು ಮಾಡ್ತಾನೆ, ಒಳ್ಳೆ ಬೀಜವನ್ನು ಬಿತ್ತುತ್ತಾನೆ. ಅದರ ಬದಲಾಗಿ ಅಲ್ಲಿ ಮುಳ್ಳು ಗಿಡಗಳು ಬೆಳೆದ್ರೆ ರೈತ ಏನು ಮಾಡ್ತಾನೆ, ಮುಳ್ಳು ಗಿಡಗಳನ್ನ ಕಿತ್ತು ಹಾಕ್ತಾನೆ. ಒಣಗಿದ ಮೇಲೆ ಏನು ಮಾಡ್ತಾನೆ, ಇಲ್ಲದ್ರೆ ಜೋರಾಗಿ ಬೆಂಕಿ ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಅಲ್ಲಿ ಹಾಕ್ತಾನೆ. ಬೆಂದೋಗ್ಲಿಯಪ್ಪ, ಸರ್ವನಾಶ ಆಗಲಿ ಅಂತ. ಆಗ ಏನಾಗ್ತದೆ, ಒಂದು ದೊಡ್ಡ ಗಾಳಿ ಬಂದು ಯಾವ ರೀತಿ ಅದನ್ನು ಹಾರಿಸಿಕೊಂಡು ಹೋಗ್ತದೋ ಹಾಗೆ ಕೆಟ್ಟವರ ಇವತ್ತು ನಾವು ಉದಾಹರಣೆಗೆ ಇಡುವ ಕಡೆಗೆ ಬಹಳ ಕಸಗಳನ್ನು ಸೇರಿಸಿ ಬೆಂಕಿ ಹಾಕ್ತೀವಿ. ಆಗ ದೊಡ್ಡ ಗಾಳಿ ಬಂದು ಅದನ್ನು ಬಡ್ಕೊಂಡೇ ಹೋಗ್ತದೆ. ಒಂದು ಒಣಗಿದ ಮರದ ಎಲೆ ಕೂಡ ಅದು ಗಾಳಿಗೆ ಎಲ್ಲಿ ಹೋಗಿ ಬೀಳ್ತದೆ, ಏನಾಗ್ತದೆ ಅಂತ ಅದಕ್ಕೆ ಗೊತ್ತಿಲ್ಲ. ಅದು ಒಣಗಿದ ಎಲೆ, ಅದರಲ್ಲಿ ಜೀವ ಇರುವುದಿಲ್ಲ. ಈ ದುಷ್ಟರಿಗೂ ಕೂಡ ಎಲ್ಲಿ ಹೇಗೆ ಶಿಕ್ಷೆ ಬರ್ತದೆ, ಎಲ್ಲಿ ನಾಶವಾಗ್ತಾರೆ, ಎಲ್ಲಿ ಹಾರಿ ಬೀಳ್ತಾರೆ ಅಂತ ಹೇಳಿ ಅವರಿಗೆ ಗೊತ್ತಿಲ್ಲ. ಅವರಿಗೆ ಅನ್ಯಾಯ, ಮೋಸ, ದಗ ಮಾಡಿ ಸಂಪಾದನೆ ಮಾಡುವುದು ಒಂದೇ ಕೆಲಸ, ಇತರರನ್ನು ಕೆಡಿಸಿ ಯಾವಾಗ ಸರ್ವನಾಶ ಆಗ್ತಾರೆ ಅಂತ ಅವರಿಗೆ ಗೊತ್ತೇ ಇಲ್ಲ. ಅದುವೇ ನೋಡಿ, ಇವತ್ತು ಚಂಡಮಾರುತ, ಸುನಾಮಿ, ಬಿರುಗಾಳಿಗಳು, ಬೆಟ್ಟಗುಡ್ಡಗಳು ಜರಿಯೋದು ಗೊತ್ತಿಲ್ಲದೆ ಅದು ಪ್ರತಿಯೊಂದು ರಾತ್ರಿ ಬೆಳಗಿನ ಜಾವದಲ್ಲಿ ಇಂಥದ್ದೆಲ್ಲ ಸಂಭವಿಸುವಂಥದ್ದು. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ವಾಹನಗಳು ಕೊಚ್ಚಿ ಹೋಗುವಂಥದ್ದು ಇದೇ ವಾಕ್ಯ ಸಂಬಂಧವಾಗಿದೆ. ಇದು ಸರ್ವ ಸೃಷ್ಟಿಕರ್ತನಾದ ದೇವರ ವಾಕ್ಯವಾಗಿದೆ. ಅದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಹಾಗೆ ದೇವರ ಉಗ್ರ ಕೋಪವು ಅವರನ್ನು ಸದಸ್ಯ ಮಾಡಲಿ. ಹಾಗೆ ಇದೆಲ್ಲ ನಡೆಯುವಂಥದ್ದು ಯಾವುದು? ದೇವರ ಉಗ್ರ ಕೋಪ. ಇದು ಬೈಬಲಲ್ಲಿ, ಕುರಾನಲ್ಲಿ, ಮಹಾಭಾರತ, ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ಕೋಪವು ಯಾರ ಮೇಲೆ ಹೇಗೆ ಎರಗುತ್ತದೆ, ಯಾವ ಸಮಯದಲ್ಲಿ ಅಂತೇಳಿ. ವಿಶೇಷವಾಗಿ ಇದನ್ನು ಎಲ್ಲವನ್ನು ತಿಳಿದುಕೊಳ್ಬೇಕಂದ್ರೆ ಬೈಬಲ್ ಬಹಳ ಪ್ರಾಮುಖ್ಯ. ಆದರೆ ಮಹಾಭಾರತದಲ್ಲಿ ಕೂಡ ಇದೆ. ಅದು ಒಂದು ಕಥೆಯ ರೂಪದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡಿದಂಥದ್ದು. ಭಗವದ್ಗೀತೆ ಮಹಾಭಾರತದ 18 ಅಧ್ಯಾಯಗಳಿಂದ ಆಯ್ದು ತೆಗೆಯಲ್ಪಟ್ಟ ವಿಶೇಷವಾದ ವಾಕ್ಯಗಳು ಮಾತ್ರ ಭಗವದ್ಗೀತೆ. ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಬಹಳ ಜ್ಞಾನ ಬೇಕು. ಆದರೆ ಬೈಬಲನ್ನು ಕೂಡ ಅದನ್ನು ತಿಳ್ಕೊಳ್ಬೇಕಾದ್ರೆ ಅರ್ಥ ಆಗುವುದಿಲ್ಲ. ಅಲ್ಲಿ ಸರಿಯಾದ ಒಂದು ದೇವರಿಂದ ಆಯ್ಕೆಯಾದ ಉಪದೇಶಕ ಇದ್ದರೆ ಮಾತ್ರ ಅವರು ಸರಿಯಾಗಿ ಅದನ್ನು ತಿಳಿಸಿಕೊಡ್ತಾರೆ. ಗ್ರಂಥಗಳನ್ನು ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತು ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಬೇಕಾದ್ರೆ ಅಲ್ಲಿ ಒಳ್ಳೆ ಉಪಾಧ್ಯಾಯನಿಯರು ಅಂದರೆ ಟೀಚರ್ಸ್ಗಳು ಅವ್ರು ನಾವು ಹೌದಪ್ಪ ನಮ್ಮನ್ನು ಇದಕ್ಕಾಗಿ ನೇಮಿಸಿದ್ದಾರೆ, ನಮಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ, ನಾವು ಮಕ್ಕಳಿಗೆ ಒಳ್ಳೆ ವಿದ್ಯೆ ಕಲಿಸಬೇಕು, ಅವ್ರನ್ನ ಒಳ್ಳೆಯವ್ರನ್ನಾಗಿ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇದ್ದರೆ ಮಾತ್ರ ಅವ್ರು ಏನು ಮಾಡ್ತಾರೆ, ಮಕ್ಕಳಿಗೆ ಸರಿಯಾಗಿ ಬೋಧನೆಯನ್ನು ಮಾಡ್ತಾ ಪ್ರತಿ ಒಂದು ಮಕ್ಕಳ ಗುಣ ನಡತೆಗಳಿಗೆ ಮಕ್ಕಳಿಗೆ ತಿಳಿಸ್ತಾ ಬರ್ತಾರೆ. ದೇವರು ನಾಮಕ್ಕೆ ಸ್ತೋತ್ರವಾಗಲಿ. ಅದೇನು ಅಯ್ಯೋ ನಮಗೆ ಸಂಬಳ ಸಿಕ್ಕಿದ್ರೆ ಸಾಕು, ತಿಂಗಳು ಬಂದರೆ ಸಾಕು ಅಂತ ಬಂದು ಇಲ್ಲಿ ಹರಟೆ ಹೊಡ್ಕೊಂಡು ಬಟ್ಟೆ ಇದು ಮ್ಯಾಚ್ ನೋಡಿಕೊಂಡು ಲೋಕದ ಪರಿಸ್ಥಿತಿ ನೋಡಿಕೊಂಡು ಆಫೀಸಲ್ಲಿ ಒಂದು ಕೋಣೆಯಲ್ಲೇ ಕೂಡ್ಕೊಂಡು ಏನೇನೋ ಮಾಡಿಕೊಂಡು ಯಾರು ಸ್ವಲ್ಪ ಚೆನ್ನಾಗಿ ಕಲ್ತಿದ್ದಾರೆ ಮಕ್ಕಳನ್ನು ನೋಡು, ನೀನು ಅವರಿಗೆ ಪಾಠ ಮಾಡು, ನೀನು ಇಂಥದನ್ನ ಹೇಳಿಕೊಡು ಅಂತ ಇವರು ಯಾವಾಗ ಸಮಯ ಪಾಸ್ ಮಾಡ್ತಾರೋ ಆಗ ಅವ್ರ ಕರ್ತವ್ಯ ಏನು, ನಮಗೆ ಸಂಬಳ ಸಿಕ್ಕಿದ್ರೆ ಸಾಕು, ನಾವು ಬದುಕಿದರೆ ಸಾಕು ಅಂತ ಒಂದೇ. ಅದಕ್ಕೂ ತೀರ್ಪು ಇದೆ, ಇದಕ್ಕೂ ಕೂಡ ತೀರ್ಪು ಇದೆ. ಹಾಗೆ ಇದು ಕೂಡ ನಮಗೆ ಸ್ತೋತ್ರವಾಗಲಿ. ಒಳ್ಳೆ ಒಂದು ಉಪದೇಶಕ ಇದ್ದರೆ ಅಲ್ಲಿ ಕೇಳುವಂಥವರು ಕೂಡ ಒಳ್ಳೆಯವರಾಗ್ತಾರೆ. ಆ ಕೇಳುವವರು ಕೂಡ ಒಳ್ಳೆಯವರಾಗಬೇಕಾದ್ರೆ ದೇವರ ಆತ್ಮ ಅವರಲ್ಲಿದ್ದರೆ, ಅವರ ಮನಸ್ಸು ಹೃದಯ ದೇವರ ಕಡೆಗಿದ್ದರೆ ಮಾತ್ರ. ಇಲ್ಲದೆ ಹೋದರೆ ಅವರು ಕೂಡ ಅಲ್ಲಿ ಒಳ್ಳೆಯದಾಗಲು ಸಾಧ್ಯವೇ ಇಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ಬಿಡಿಯಾಗಿ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದರಲ್ಲಿ ಯಾರಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಅವರು ಒಳ್ಳೆಯ ಮಾರ್ಗಕ್ಕೆ, ಒಳ್ಳೆ ದಾರಿಗೆ ಬರಲು ಸಾಧ್ಯವಿಲ್ಲ ಸ್ವಾಮಿ. ಅವರು ಪಾಪದಿಂದ ಬಿಡುಗಡೆಯಾಗಲು ಸಾಧ್ಯವಿಲ್ಲ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ. ಅದನ್ನು ಕೇಳುತ್ತಿರುವವರು ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ನಾನು ಕೂಡ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೀನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ಚೆನ್ನಾಗಿ ಇದನ್ನು ಕೇಳಿ ತಿಳಿದುಕೊಂಡು ಆಶೀರ್ವಾದ ಹೊಂದಲು ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇಲೆ